ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮೈ ಸ್ವೀಟ್ ಹೋಮ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಿಸ್ತಾ ಐಸ್ ಕ್ರೀಮ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನು ಈ ಥರ ಮೋಲ್ಡಿಗೆ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಆದರೂ ಮಾಡ್ಕೋಬೋದು. ನಾವು ಒಂದು ಬಾಕ್ಸಿಗೆ ಹಾಕಿಟ್ಟು ಈ ಥರ ಬೌಲ್ಗೆ ಆದರೂ ಹಾಕ್ಕೊಂಡು ತಿನ್ಬೋದು. ಇದು ಯಾವ ಥರ ಮಾಡೋದು ಈಸಿಯಾಗಿದೆ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಕ್ವಾಲಿಟಿ ಅವರದ್ದು ಐಸ್ ಕ್ರೀಮ್ ಮಿಕ್ಸ್ ತೊಗೊಂಡಿದ್ದೀನಿ. ಪಿಸ್ತಾ ಫ್ಲೇವರ್ ತೊಗೊಂಡಿದ್ದೀನಿ ನಾನಿಲ್ಲಿ. ಈಗ ಇದು ಬೈ ಒನ್ ಗೆಟ್ ಒನ್ ಫ್ರೆಂಡ್ಸ್. ಇದು 100 ಗ್ರಾಮ್ ಇರುತ್ತೆ. ನಾನಿಲ್ಲಿ 100 ಗ್ರಾಮ್ಗೆ ಎಷ್ಟು ಐಸ್ ಕ್ರೀಮ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ಕ್ವಾಂಟಿಟಿ 1/2 ಲೀಟ್ರ್ ಹಾಲು ಬೇಕು. 1/2 ಲೀಟ್ರ್ ಹಾಲು ನಾನು ಗುಡ್ ಲೈಫ್ ತೊಗೊಂಡಿದ್ದೀನಿ, ಇದು ಗಟ್ಟಿಯಾಗಿರುತ್ತಂತೇಳಿ. ಮತ್ತು ಒಂದು 150 ಗ್ರಾಮ್ನಷ್ಟು ಫ್ರೆಶ್ ಕ್ರೀಮು. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಕೆನೆ ಇರುತ್ತಲ್ಲ, ಅದರಿಂದ ಮಾಡ್ಕೋಬೇಕು. ಮತ್ತು ಇದಕ್ಕೆ 1/2 ಜಾಮೂನ್ ಬಟ್ಲಷ್ಟು ಶುಗರ್ ತೊಗೊಂಡಿದ್ದೀನಿ. ಇದರಲ್ಲೇ ಎಲ್ಲ ಇರುತ್ತೆ. ಇದು ಬೀಟ್ ಮಾಡಿದಾಗ ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಶುಗರ್ ಹಾಕ್ಕೊಂಡ್ರೆ ಸ್ವೀಟ್ ಕರೆಕ್ಟಾಗಿರುತ್ತಂತೆ ತೊಗೊಂಡಿದ್ದೀನಿ. ನೋಡಿ, ನಾವು ಇದು 35 ಮತ್ತು ಇದು 60, 95 ಎಷ್ಟು ಐಸ್ ಕ್ರೀಮ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು. ನೋಡಿ, ಈ ಥರ ಒಂದು ಬೌಲ್ ತೊಗೊಂಡಿದ್ದೀನಿ. ಇದು ಬೌಲ್ ಕೂಡ ಸ್ವಲ್ಪ ದೊಡ್ಡದಾಗಿ ತೊಗೊರಿ, 1.5 ಲೀಟ್ರ್ ಆ ಥರ ಹಿಡಿಯಷ್ಟು. ಈಗ ಹಾಲು ಹಾಕ್ಕೊಳ್ಳೋಣ. ನೋಡಿ, ತುಂಬ ಗಟ್ಟಿಯಾಗಿ ಚೆನ್ನಾಗಿದೆ. ಇಂಥದ್ದು ಹಾಲು ತೊಗೊಂಡ್ರೆ ಮಾತ್ರ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ. ಈ ಥರ ಇರುತ್ತೆ ಇದು ಪ್ಯಾಕಿಂಗು. ಈಗ ಇದು ಪೌಡ್ರಷ್ಟು ಇದರಲ್ಲಿ ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಈ 4 ಸಾಮಾನಿಂದ ಐಸ್ ಕ್ರೀಮ್ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಪಿಸ್ತಾ ಫ್ಲೇವರಲ್ಲ, ಹಾಗಾಗಿ ಗ್ರೀನ್ ಇದೆ ನೋಡಿ. ಫುಲ್ಲು ಚೆನ್ನಾಗಿ ಎಲ್ಲ ಕಾಯಿಸ್ಕೊಂಡು ಗಂಟಿಲ್ದಂಗೆ ಕಾಯಕ್ಕಿಡ್ಬೇಕಿದು. ನಾನಿಲ್ಲಿ ಹಾಲು ಕಾಯಿಸಿಲ್ಲ ಫ್ರೆಂಡ್, ಹಸಿ ಹಾಲಲ್ಲೇ ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಚೆನ್ನಾಗಿ ಕಲ್ತಿದೆ ನೋಡಿ. ನಾನೀಗ ಕಾಯಿಸೋಕಿಡ್ತೀನಿ. ಇದು ಫ್ರೆಂಡ್ಸ್, ಒಲೆ ಮೇಲೆ ಇಟ್ಮೇಲೆ ಹೀಗೆ ಕೈ ಆಡಿಸ್ತಾ ಇರಬೇಕು. ಕೈ ಬಿಟ್ಟರೆ ಸೀದೋಗುತ್ತೆ ಇದು, ಹಾಗಾಗಿ ಇದೆಲ್ಲ ಒಂದು ಅದಕ್ಕೆ ಬರೋವರೆಗೂ ಹೀಗೆ ಕೈ ಆಡಿಸ್ತಾನೆ ಇರಬೇಕಿದು. ನಾನು ಶುಗರ್ ಕೂಡ ಹೀಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೀವು ಸಪ್ಪೆ ಬೇಕಂದರೆ ಶುಗರ್ ಹಾಕೋ ಅವಶ್ಯಕತೆ ಇಲ್ಲ. ನಮಗೆ ಸ್ವೀಟ್ ಚೆನ್ನಾಗಿ ತಿಂತೀವಿ ಅಂದರೆ ಮಾತ್ರ ಶುಗರ್ ಹಾಕ್ಕೊಳ್ಳಿ. ನಾವಿಲ್ಲಿ ಬೀಟ್ ಮಾಡಿದ್ಮೇಲೆ ಅದು ಜಾಸ್ತಿ ಆಗುತ್ತಲ್ಲ, ಹಾಗಾಗಿ ಅದು ಸಪ್ಪೆ ಆಗುತ್ತಂತ ನಾನಿಲ್ಲಿ ಹಾಕ್ತಾಯಿದ್ದೀನಿ ಸ್ವಲ್ಪನೇ, ಅರ್ಧ ಬೌಲಷ್ಟು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಕರೆಕ್ಟ್ 10 ನಿಮಿಷ ಆಗಿದೆ. 10 ನಿಮಿಷ ಕುದ್ರೆ ಸಾಕು. ಇದು ಆರಿದ ಮೇಲೆ ಅದೇ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಈಗ ನೀರೇ ಇರುತ್ತೆ ಸಾಕಿಷ್ಟು. ಆಫ್ ಮಾಡ್ಕೊಳ್ಳೋಣ ಗ್ಯಾಸು. 10 ನಿಮಿಷ ಕುದ್ರೆ ಸಾಕಿದ್ದು ನೋಡಿ. 10 ನಿಮಿಷ ಕುದಿಸಿ ಆಫ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ಲು ತಣ್ಣಗಾಗಬೇಕು ಫ್ರೆಂಡ್ಸ್. ಇದು ಫುಲ್ ತಣ್ಣಗಾದ್ಮೇಲೆ ಫ್ರೀಝರಲ್ಲಿ ಇಟ್ಕೋಬೇಕಿದು. ಈಗ ಸ್ವಲ್ಪ ತಣ್ಣಗಾಗಲಿ. ಫ್ರೆಶ್ ಕ್ರೀಮ್ ಕೂಡ ಆಮೇಲೆ ಹಾಕ್ಕೊಳ್ಳೋದು ನೋಡಿ. ಈಗ ಇದು ಆರಿದ ಮೇಲೆ ಹಿಂಗಾಗಿದೆ ನೋಡಿ, ಮಂದಗ. ಅವಾಗ ನೀರಿತ್ತಲ್ಲ, ಇಷ್ಟಾಗಿದೆ. ಈಗ ಇದು ರೂಮ್ ಟೆಂಪ್ರೇಚರಲ್ಲಿ ಆರಿದೆ. ಈಗ ನಾವು ಇದನ್ನು ಫ್ರೀಝರಲ್ಲಿ ಇಟ್ಕೊಳ್ಳೋಣ. ಇದಕ್ಕೊಂದು ಮುಚ್ಚಳ ಮುಚ್ಚಿ ಇದೇ ಬಟ್ಲಲ್ಲಿ ಇಟ್ಕೊಳ್ಳೋಣ. ಬೀಟ್ ಮಾಡೋಕ್ಕೆ ಬೇಕು ನೋಡಿರಿ. ಈಗ ಡೀಪ್ ಫ್ರೀಝರಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ಗಟ್ಟಿಯಾಗಿದೆ. ಈಗ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಬೀಟ್ ಮಾಡ್ಕೊಂಬಿಡೋಣ. ಅಷ್ಟು ಕ್ರೀಮ್ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಒಂದು ಬೀಟರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಸುಮ್ಮನೆ ಈ ಥರ ಫ್ರೆಶ್ ಮಾಡೋದಷ್ಟೇ. ಈ ಥರ ಸುಮ್ಮನೆ ಕೈಯಿಂದ ಫ್ರೆಶ್ ಮಾಡೋದು ಫ್ರೆಂಡ್ಸ್ ಇದು. ನೋಡಿ, ಈ ಥರ ಬೀಟ್ ಮಾಡ್ಕೊಂಡಿದ್ದೀನಿ.
ಈ ಥರ ಬೀಟ್ ಮಾಡಿಕೊಂಡ್ರೆ ಅಷ್ಟೇನು ಇದು ಆಗ್ತಾಯಿಲ್ಲ ಫ್ರೆಂಡ್ಸ್. ಇದು ಎಲೆಕ್ಟ್ರಿಕ್ ಬೀಟರ್ ಅಲ್ಲ, ಹ್ಯಾಂಡ್ ಬೀಟರು. ಹಾಗಾಗಿ ಅಷ್ಟು ಇದು ಸ್ಮೂತಾಗಿ ಬರಲ್ಲ ಮತ್ತು ಜಾಸ್ತಿನೂ ಆಗಲ್ಲ. ಇದು ಸ್ವಲ್ಪ ಇಷ್ಟೇ ಕ್ವಾಂಟಿಟಿ ಆಗೋದು. ಎಲೆಕ್ಟ್ರಿಕ್ಕಿಂದ ಮಾಡೋದ್ರಿಂದ ಜಾಸ್ತಿ ಇದ್ರ ಉಬ್ಕೊಂಡು ಬರುತ್ತೆ. ನಾನು ಇಷ್ಟಕ್ಕೆ ಬಿಟ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನೋಡಿ. ನಾನು ಈ ಥರ ಮೋಲ್ಡ್ ತೊಗೊಂಡಿದ್ದೀನಿ. ಈ ಥರ ಮೋಲ್ಡಿಗೆ ನಾನು ಹಾಕಿಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಫುಲ್. ಈ ಥರ ಎಲ್ಲವಕ್ಕೂ ಹಾಕ್ಕೊಂಡು ಇದ್ರ ಮೇಲೆ ಕ್ಯಾಪ್ ಬರುತ್ತೆ ಫ್ರೆಂಡ್ಸ್, ಕ್ಯಾಪ್ ಹಾಕಿಟ್ಕೊಂಡ್ಬಿಡೋದು. ನೋಡಿ ಇಷ್ಟಕ್ಕೆ ಹಾಕಿಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಕ್ಯಾಪ್ ನಾನು ಅವಿಷ್ಟಕ್ಕೆ ಹಾಕಿ ಇಷ್ಟು ಮಿಕ್ಕಿದೆ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಕ್ಯಾಪು ಈ ಥರ ಕಡ್ಡಿ ಇರುತ್ತೆ, ಇದಕ್ಕೇ ಈ ಥರ ಕ್ಲೋಸ್ ಮಾಡಿ ಡೀಪ್ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ಎಲ್ಲವನ್ನು ಕ್ಲೋಸ್ ಮಾಡಿ ನಾವು ತಕ್ಕೋಬೇಕಾರ ಫ್ರೆಂಡ್ಸ್, ಇದು ಬಾಕ್ಸ್ನೇ ಉಲ್ಟಾ ಮಾಡಿ ಕೆಳಗಡೆಯಿಂದ ತಕ್ಕೋಬೇಕಾಗುತ್ತೆ, ಅಂದರೆ ನೀಟಾಗಿ ಬರುತ್ತೆ. ಈಗ ಇಡೋಣ ಡೀಪ್ ಫ್ರಿಜ್ಜಲ್ಲಿ. ರೆಡಿಯಾಗಿದೆ, ಎರಡನ್ನೂ ಇಟ್ಬಿಡೋಣ. ನೋಡಿ, ರೆಡಿ ಟು ಇಟ್ ಪಿಸ್ತಾ ಐಸ್ ಕ್ರೀಮ್ ಸವಿಯಲು ಸಿದ್ಧವಾಗಿದೆ ನೋಡಿ ಫ್ರೆಂಡ್ಸ್. ತುಂಬ ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ ನೋಡಿ, ಸೂಪರಾಗಿದೆ ನೋಡಿ ತಿನ್ನೋಕ್ಕಂತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲ್ ನೋಡೋದಕ್ಕೆ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಬಾಯ್.